ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಮ್ಮ ಜೊತೆ ಇದೆ ಹೊಸದಾಗಿ ಲಾಂಚ್ ಆಗಿರುವಂಥ ಏತರ್ ಕಂಪ್ನಿಯ ರಿಸ್ಟಾ ಎಲೆಕ್ಟ್ರಿಕ್ ಸ್ಕೂಟರ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ಗಾಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಏನಾದ್ರು ಹೊಸಬ್ರಾಗಿದ್ದರೆ ಅಥವಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಮೊದಲದಾಗಿ ಈ ಒಂದು ಗಾಡಿ ಒಟ್ಟು 3 ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಸೊ ಏತರ್ ಇಷ್ಟೇ 3 ವೇರಿಯಂಟ್ ಇದೆ. ಬ್ಯಾಟ್ರಿ ಆ್ಯಂಡ್ ಮೋಟರು ವೇರಿಯೇಷನ್ ಇರ್ತದೆ. ಇದು ಬಂದು ಇವಾಗ ಏನು ನೋಡ್ತಾ ಇದ್ದೀರಾ, ಟಾಪ್ ಎಂಡ್ ವೇರಿಯಂಟು ಏತರ್ ರಿಸ್ಟಾ ಝೆಡ್ ಅಂತ. ಈ ಗಾಡಿದು ವಿಶೇಷತೆ ಏನಂದರೆ ಆಲ್ಮೋಸ್ಟ್ ಏತರ್ ರಿಸ್ಟಾದಲ್ಲಿ ಏನು ಫೀಚರ್ಸ್ ಸಿಗುತ್ತೆ ಆ ಎಲ್ಲ ಫೀಚರ್ಸ್ಗಳು ನಾವು ನೋಡ್ಬೋದು. ಮೊದಲದಾಗಿ ಈ ಗಾಡೀಲಿ ಚೇಂಜ್ ಆಗಿರೋದು ಡಿಸೈನು. ಸೊ ಕಂಪ್ಲೀಟಾಗಿ ಡಿಸೈನ್ ಬಂದು ತುಂಬ ವೈಡ್ ಆಗಿದೆ, ಜೊತೆಗೆ ಫ್ಯಾಮಿಲಿ ಪರ್ಪಸ್ಗೆ ಪ್ರಾಕ್ಟಿಕಲಿ ತುಂಬ ಯೂಸ್ ಆಗುವಂಥ ಡಿಸೈನ್ ಥರ ಗಾಡಿ ಕಾಣಿಸುತ್ತೆ. ಆ್ಯಂಡ್ ಫ್ರಂಟಲ್ಲಿ ಲುಕ್ ನೋಡ್ಬೋದು, ಅಗಲಾಗಿದೆ. ಜೊತೆಗೆ ಹೆಡ್ಲೈಟ್ ಡಿಸೈನ್ ನೋಡಿ, ನಾವು ಟಿ ವಿ ಎಸ್ ಐಕ್ಯೂಬಲ್ಲಿ ಏನು ನೋಡ್ತೀವಿ ಆ ಡಿಸೈನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಡಿಕೇಟರು ಜೊತೆಗೆ DRL ಇದೆ, ಇಲ್ಲಿ ಮೇನ್ ಹೆಡ್ಲೈಟ್ ಬರುತ್ತೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನು, 12 ಇಂಚ್ ಅಲಾಯ್ ವೀಲ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟಲ್ಲಿ ಫ್ಯಾಟ್ ಫುಟ್ಬೋರ್ಡ್ ಇರುತ್ತೆ. ಆರಾಮಾಗಿ ಏನಾರು ಲಗೇಜ್ ಬೇಕು ಅಂದರೆ ಇಟ್ಕೊಂಡು ಹೋಗ್ಬೋದು. ಮುಂಚೆ ಸ್ಪೇಸ್ ನಮಗೆ ತುಂಬ ಕಮ್ಮಿ ಇತ್ತು. ಇದು ಅಸೆಸರೀಸು, ನೀವು ಎಕ್ಸ್ಟ್ರಾ ಕಾಸು ಕೊಟ್ಟು ತಗೋಬೇಕು. ಬ್ಯಾಕ್ ರೆಸ್ಟ್ ಕೂಡ ಸಿಗ್ತಿದೆ, ಬಟ್ ಇದು ಟಾಪ್ ಎಂಡ್ ಮಾಡಲ್ ಏನು ಏತರ್ ರಿಸ್ಟಾ ಝೆಡ್ ಇದೆ ಈ ವೇರಿಯಂಟಲ್ಲಿ ಮಾತ್ರ ಸಿಗೋದು. ನಾರ್ಮಲ್ ಬೇಸ್ ವೇರಿಯಂಟು ರಿಸ್ಟಾದಲ್ಲಿ ಸಿಗಲ್ಲ. ಇನ್ನು ರೇರಲ್ಲಿ 12 ಇಂಚ್ ಅಲಾಯ್ ವೀಲು, ಡ್ರಮ್ ಬ್ರೇಕ್ ಇರುತ್ತೆ, ಬೆಲ್ಟ್ ರ್ಯಾಮ್ ಮೆಕ್ಯಾನಿಸಮ್ ಇರುತ್ತೆ. ಹಿಂದ್ಗಡೆ ಬ್ರೇಕ್ ಲೈಟ್ ಡಿಸೈನ್ ಕೂಡ ಚೇಂಜ್ ಆಗಿದೆ, ನೋಡೋದಕ್ಕೆ ತುಂಬ ಇಂಪ್ರೆಸಿವ್ ಇದೆ. ಫ್ರೆಶ್ ಡಿಸೈನ್ ಅಂತ ಎಲ್ಲ ನಮಗೆ ಒಂಥರ ಫ್ರೆಶ್ ಆಗಿ ಕಾಣಿಸುತ್ತೆ ಡಿಸೈನ್ ಎಲ್ಲ. ಇಲ್ಲೂ ಕೂಡ ಏತರ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿಯಲ್ಲಿ ಮೇನ್ ಹೈಲೈಟ್ ಬಂದು ಈ ಗಾಡಿಯ ಒಂದು ಬೂಟ್ ಸ್ಪೇಸು. ಕಂಪ್ನಿಯವರು ಲಾಂಚ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದರು, ನಾವು ಈ ಸಲ ಬೂಟ್ ಸ್ಪೇಸ್ನ ತುಂಬ ಜಾಸ್ತಿ ಮಾಡ್ತೀವಿ ಅಂತ. ಸೊ ಅದೇ ಥರನೇ ಇಂಪ್ರೆಸಿವ್ ಆಗಿ ಒಂದು ಪ್ರಾಕ್ಟಿಕಲಿ ಯೂಸ್ ಆಗುವಷ್ಟು ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಥರ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಆರಾಮಾಗ 2 ಹೆಲ್ಮೆಟ್ ಇಟ್ಕೋಬೋದು. ಜೊತೆಗೆ ಇಲ್ಲೂ ಕೂಡ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಸ್ಮಾರ್ಟ್ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹೆಲ್ಮೆಟ್, ಈ ಥರ ಹೆಲ್ಮೆಟ್ ಏನಾದ್ರು ನೀವು ತಗೋತೀರ ಅಂದರೆ ಅದನ್ನ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡೋಕ್ಕೆ. ಇನ್ನು ಈ ಒಂದು ಗಾಡಿಯ ಒಂದು ಆಪ್ಷನ್ಸು. ಸೊ ಈ ಗಾಡೀಲಿ ಸೇಮ್ ನಮಗೆ ಏತರ್ 450ಲೆಲ್ಲ ಏನು ಸಿಗುತ್ತೆ ಅದೇ ಸ್ಮಾರ್ಟ್ ಡಿಸ್ಪ್ಲೇನ ನೋಡ್ಬೋದು. ಇದರಲ್ಲಿ ಯಾವುದೇ ಥರ ಟಚ್ ಸ್ಕ್ರೀನ್ ಅಲ್ಲ, ನಾನ್ ಟಚ್ ಸ್ಕ್ರೀನು. ಇಲ್ಲಿ ಏನಿದೆ ಜಾಯ್ಸ್ಟಿಕ್ಕು, ಇಲ್ಲಿ ನಾವು ಆಪ್ರೇಟ್ ಮಾಡಬೇಕು. ಜೊತೆಗೆ ಹೈ ಬೀಮು, ಲೋ ಬೀಮ್ ಸ್ವಿಚ್ ಇದೆ, ಇಂಡಿಕೇಟರ್ ಸ್ವಿಚ್ಚು, ಹಾರನ್ ಸ್ವಿಚ್ಚು, ಮತ್ತು ಇಲ್ಲಿ ರಿವರ್ಸ್ ಗೇರ್ ಬಟನ್ನು. ಆ್ಯಂಡ್ ಇದರಲ್ಲಿ 2 ರೈಡಿಂಗ್ ಮೋಡ್ ಸಿಗುತ್ತೆ, ಸ್ಮಾರ್ಟ್ ಎಕೋ ಅಂತ ಮತ್ತು ಇನ್ನೊಂದು ಜಿಪ್ ಅಂತ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೊಂದು ಸ್ವಿಚ್ಚು ಮತ್ತು ಗಾಡಿ ಆನ್ ಮಾಡೋಕ್ಕೆ ಸ್ವಿಚ್ಚು. ಇನ್ನು ಈ ಒಂದು ಗಾಡಿನ ಚಾರ್ಜ್ ಮಾಡಬೇಕು ಅಂದರೆ ಚಾರ್ಜಿಂಗ್ ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೇಮ್ ಏತರ್ 450 ನಾವೇನು ನೋಡ್ತಿದ್ದೋ ಅದೇ ಪಾಯಿಂಟಲ್ಲೇ ಈ ಒಂದು ಗಾಡಿಗೂ ಚಾರ್ಜಿಂಗ್ ಪಾಯಿಂಟ್ ಇದೆ. ಮತ್ತು ಇಲ್ಲೂ ಕೂಡ ಹುಕ್ನ ನಾವು ನೋಡ್ಬೋದು, ಒಂದು 3 kg ವೆಯ್ಟ್ ಹಾಕ್ಬೋದು. ಒಂದು ಫ್ರೆಶ್ ಡಿಸೈನ್ ಅಂತ ಅನ್ಬೋದು. ಸೊ ಬಿಲ್ಡ್ ಬ್ಯಾಗ್ನ ಮಾತಾಡಿದ್ರೆ ಫೈಬರ್ ಬಿಲ್ಡ್ ಓಕೆ, ಪರವಾಗಿಲ್ಲ. ಡಿಸೈನ್ ವೈಸು ಗಾಡಿ ಹೊಸ ಥರ ಇದ್ರೂ ಹೊಸ ಗಾಡಿ ಅಂತ ಅನಿಸಿದ್ರು, ಗಾಡಿಲಿರುವಂಥ ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ ಎಲ್ಲ ಆಲ್ಮೋಸ್ಟ್ ನೀವು ಏತರ್ 450 ಏನು ನೋಡ್ತೀರಾ ಅದೇ ಪಾರ್ಟ್ಸ್ಗಳನ್ನ ಯೂಸ್ ಮಾಡಿದ್ರೆ. ಏತರ್ ರಿಸ್ಟಾದಲ್ಲಿ ಒಟ್ಟು 3 ವೇರಿಯಂಟು, ಏತರ್ ರಿಸ್ಟಾ ಝೆಡ್ 2.9, ಏತರ್ ರಿಸ್ಟಾ ಝೆಡ್ 3.7 ಆ್ಯಂಡ್ ಬೇಸ್ ವೇರಿಯಂಟು ಏತರ್ ರಿಸ್ಟಾ ಎಸ್ ಅಂತ. ಸೊ ಏತರ್ ರಿಸ್ಟಾ ಎಸ್ ಬಂದು ಕಂಪ್ಲೀಟ್ಲಿ ಒಂದು ಬೇಸ್ ಗಾಡಿ ಆಗಿರುತ್ತೆ. ಸೇಮ್ ಏತರ್ 450 ಎಸ್ ಯಾವ ಥರ ಇದೆ ಆ ಥರ ಇರುತ್ತೆ. ಡಿವ್ಯೂ ಡಿಸ್ಪ್ಲೇ ಸಿಗುತ್ತೆ, ಬ್ಲೂಟೂತ್ ಇರುತ್ತೆ, ರಿವರ್ಸ್ ಮೋಡ್ ಇರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗ್ತದೆ. ಅದು ಬಿಟ್ಟರೆ ಏನು ಜಾಸ್ತಿ ಏನು ಫೀಚರ್ಸ್ ಇರಲ್ಲ. ಇನ್ನು ಈ ಒಂದು ಗಾಡಿನ ನಾವು ಚಾರ್ಜ್ ಮಾಡಿ 123 ಕಿಲೋಮೀಟರ್ ಹೋಗ್ಬೋದು ಅಂತ ID ರೇಂಜ್ನ ಕಂಪ್ನಿಯವರು ಕ್ಲೈಮ್ ಮಾಡ್ತಾರೆ. ಬಟ್ ರಿಯಲ್ ರೇಂಜು ಒಂದು 100 ಕಿಲೋಮೀಟರ್ ಇರ್ತದೆ. ಟಾಪ್ ಸ್ಪೀಡು 80 ಕಿಲೋಮೀಟರ್ ಹೋಗುತ್ತೆ. ಇನ್ನು ಏತರ್ ರಿಸ್ಟಾ ಝೆಡ್ ಅಲ್ಲಿ 2.9 ಕಿಲೋವ್ಯಾಟ್ ವೇರಿಯಂಟ್ ಏನಿದೆ, ಸೇಮ್ 123 ಕಿಲೋಮೀಟರ್ಸ್ ID ರೇಂಜ್ ಸಿಗುತ್ತೆ, 80 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಬಟ್ ಏನಪ್ಪ ಅಂದರೆ ಈ ವೇರಿಯಂಟಲ್ಲಿ 7 ಇಂಚ್ TFT ಡಿಸ್ಪ್ಲೇ ಸಿಗುತ್ತೆ, ಆಟೋ ಹೋಲ್ಡು, ಮ್ಯಾಜಿಕ್ ಟ್ವಿಸ್ಟು, ರೀಜನರೇಟಿವ್ ಬ್ರೇಕಿಂಗು, ಗೂಗಲ್ ಮ್ಯಾಪು, ಹಾಗೆ ಸುಮಾರು ಸ್ಮಾರ್ಟ್ ಫೀಚರ್ಸ್ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನು ಏತರ್ ರಿಸ್ಟಾ ಝೆಡ್ 3.7 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂಥ ಒಂದು ಟಾಪ್ ವೇರಿಯಂಟ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ
3.7 ಕಿಲೋವ್ಯಾಟ್ನ ಒಂದು ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಅದರಿಂದ ರೇಂಜ್ ಜಾಸ್ತಿ ಆಗುತ್ತೆ. 159 ಕಿಲೋಮೀಟ್ರ್ ರೇಂಜ್ IDC ರೇಂಜ್ ಇರುತ್ತೆ. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 120-130 ಕಿಲೋಮೀಟ್ರ್ ರಿಯಲ್ ರೇಂಜ್ ಸಿಗ್ಬೋದು. 80 ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ. ಮತ್ತು ಫೀಚರ್ಸ್ ಬಂದು 7-inch TFT ಡಿಸ್ಪ್ಲೇ ಸಿಗುತ್ತೆ. ಆಟೋ ವರ್ಲ್ಡ್, ಮ್ಯಾಜಿಕ್ ಟ್ವಿಸ್ಟು, ರೀಜನರೇಟಿವ್, ಗೂಗಲ್ ಮ್ಯಾಪು, ಹಾಗೆ ಸುಮಾರು ಸ್ಮಾರ್ಟ್ ಫೀಚರ್ಸ್ಗಳನ್ನ ನಾವು ನೋಡ್ಬೋದು. ಇನ್ನು ಗಾಡಿ ಓಡಿಸೋದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಪರ್ಫಾರ್ಮೆನ್ಸ್ ವೈಸು ತುಂಬ ಚೆನ್ನಾಗಿದೆ. ಸೇಮ್ ಆ್ಯಸ್ ಯೂಶಲ್ ನಾವೇನು ಏತರ್ 450 ನೋಡ್ತಾ ಇದ್ದೋ ಅದೇ ಮೋಟರು ಅದೇ ಬ್ಯಾಟ್ರಿನ ಯೂಸ್ ಮಾಡಿರೋದ್ರಿಂದ ಸೊ ಡೌಟೇ ಬೇಡ ಪರ್ಫಾರ್ಮೆನ್ಸ್ ಬಗ್ಗೆ. ಬಟ್ ನನಗೆ ಪರ್ಸ್ನಲಿ ಈ ಗಾಡಿಯ ಒಂದು ಸೀಟ್ ಕುಷನಿಂಗ್ ಏನು ಅಷ್ಟು ಕಂಫರ್ಟ್ ಇಲ್ಲ ಅನಿಸ್ತಿದೆ, ಎಸ್ಪೆಷಲಿ ಮುಂದ್ಗಡೆ ಕುಂತ್ಕೊಂಡು ಗಾಡಿ ಓಡಿಸೋರಿಗೆ, ಡ್ರೈವರ್ಗೆ. ಆ್ಯಂಡ್ ಅದು ಬಿಟ್ಟರೆ ಗಾಡಿದು ಏನು ಹಿಂದ್ಗಡೆ ಬೂಟ್ ಇದೆ, ಆ ಬೂಟು ಹೋಲ್ಡ್ ಅಂದರೆ ಓಪನ್ ಮಾಡೋಕ್ಕೆ ಮತ್ತು ಕ್ಲೋಸ್ ಮಾಡೋಕ್ಕೆ ಇಟ್ಕೊಳ್ಳೋ ಅಂಥ ಒಂದು ಪೋರ್ಷನ್ ಏನಿದೆ, ಆ ಪೋರ್ಷನ್ ಡಿಸೈನು ಅಷ್ಟು ಪ್ರಾಕ್ಟಿಕಲಿ ಇಲ್ಲ. ಆ ಪೋರ್ಷನ್ ಡಿಸೈನು ಅಷ್ಟು ಪ್ರಾಕ್ಟಿಕಲಿ ಇಲ್ಲ. ಕೆಲವೊಂದು ಸಲ ಬ್ಯಾಕ್ ರೆಸ್ಟ್ಗೆ ಟಚ್ ಆಗ್ತಾ ಇರುತ್ತೆ. ಸೊ ಅದು ನನಗೆ ಡಿಸೈನ್ ವೈಸ್ ಏನೋ ಫಾಲ್ಟ್ ಇದೆ ಅಂತ ಅನಿಸ್ತಿದೆ. ಅದು ಬಿಟ್ಟರೆ ಗಾಡಿ ಬಿಲ್ಡ್ ವೈಸ್ ಏನು ನಾವು ಮಾತಾಡೋಂಗಿಲ್ಲ. ಸೊ ಏತರ್ ಆಲ್ವೇಸ್ ಏನಂತಾರೆ, ಗಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಗಮನ ಕೊಡ್ತಾರೆ. ಚೆನ್ನಾಗಿ ಬಿಲ್ಡ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಹಾರ್ಡ್ವೇರ್ ಬಗ್ಗೆ ಕೂಡ ಏನು ತೊಂದರೆ ಇಲ್ಲ, ಯಾಕೆಂದರೆ ಸೇಮ್ ಏತರ್ 450 ಏನು ಯೂಸ್ ಮಾಡಿದ್ರು ಅದೇ ಪಾರ್ಟ್ಸ್ಗಳನ್ನ ಇದಕ್ಕೆ ಹಾಕಿರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಓವರಾಲ್ ಆಗಿ ನೀವೇನಾರ ಒಂದು ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ನೀವು ನೋಡ್ತೀರಾ ಅಂದರೆ ಈ ಗಾಡಿ ಇವಾಗ ನಿಮಗೆ ಸಿಗ್ತಾ ಇದೆ. ಸೊ ಇದು ನನ್ನ ಒಂದು ಒಪಿನಿಯನ್ ಈ ಗಾಡಿ ಬಗ್ಗೆ. ನಿಮ್ಗೆ ಏನನ್ಸುತ್ತೆ ಈ ಹೊಸ ಏತರ್ ರಿಸ್ಟಾ ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಅಂತ? ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.